ಧ್ಯಾನ ಮಾಡೋಣ. ಬೆನ್ನುಹುರಿ, ಕತ್ತು, ತಲೆ ಒಂದೇ ರೇಖೆಯಲ್ಲಿರಲಿ. ಕಣ್ಣುಗಳನ್ನು ಮುಚ್ಚಿ. ದೇಹವೇ ದೇವಾಲಯ. ಈ ದೇವಾಲಯವನ್ನು ಪ್ರವೇಶ ಮಾಡ್ತಾ ಮನಸ್ಸನ್ನು ಹಣೆಯ ಕಡೆಗೆ ತೆಗೆದುಕೊಂಡು ಬನ್ನಿ. ಹಣೆಗೆ ವಿಶ್ರಾಂತಿ ಕೊಡಿ. ದವಡೆಗಳಿಗೆ ವಿಶ್ರಾಂತಿ. ಕತ್ತು, ಭುಜ, ಸಂಪೂರ್ಣ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಶರೀರದ ಯಾವುದೇ ಭಾಗದಲ್ಲಿ ಒತ್ತಡ ಬೇಡ, ಹಿಡಿತ ಬೇಡ. ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ. ದೀರ್ಘವಾಗಿ ಉಸಿರಾಡಿಸಿ. ಉಸಿರು ದೀರ್ಘವಾಗಿರಲಿ, ಆಳವಾಗಿರಲಿ, ನಿಧಾನವಾಗಿ ಹರಿತದೆ. ಉಸಿರು ಒಳಗೆ ಬರ್ತಾ ಇರುವಾಗ ಭಗವಂತನ ಶಕ್ತಿ ನಿಮ್ಮೊಳಗೆ ಪ್ರವೇಶ ಆಗ್ತಾ ಇರುವುದನ್ನು ಅನುಭವಿಸಿ. ಉಸಿರು ಹೊರಗೆ ಹಾಕ್ತಾ ಇರುವಾಗ, ಹೊರಗೆ ಹೋಗ್ತಾ ಇರುವಾಗ ನಿಮ್ಮೆಲ್ಲ ಸಮಸ್ಯೆಗಳು, ಕಷ್ಟಗಳು, ಚಿಂತೆಗಳು ಹೊರಗೆ ಹೋಗ್ತಾ ಇರುವುದನ್ನು ಅನುಭವಿಸಿ. ದೀರ್ಘವಾಗಿ ಉಸಿರಾಡಿಸಿ. ಉಸಿರು ಒಳಗೆ ಬರ್ತಾ ಇರುವಾಗ ಆ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಳಗೆ ಪ್ರವೇಶ ಆಗ್ತದೆ. ಉಸಿರು ಹೊರಗೆ ಹೋಗ್ತಾ ಇರುವಾಗ ನಿಮ್ಮೆಲ್ಲ ಸಮಸ್ಯೆಗಳು ಹೊರಗೆ ಹೋಗ್ತವೆ. ಉಸಿರಿನ ಮೇಲೆ ಗಮನ ಇರೋದು. ಮನಸ್ಸು ಆ ಕಡೆ ಈ ಕಡೆ ಹರಿತಾ ಇದ್ದರೆ ಆ ಹರಿಯುವ ಮನಸ್ಸನ್ನು ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ. ಉಸಿರಾಟವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸುತ್ತಾ ಎರಡು ಕೈಗಳು ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡು ಬನ್ನಿ. ಎರಡು ಕೈಗಳು ಮಸಾಜ್ ಮಾಡ್ತಾ ಉಜ್ಜುತ್ತಾ ಬಿಸಿ ಮಾಡಿಕೊಂಡು ಬಿಸಿಯಾದ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಅಂಗೈಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ಕಣ್ಣನ್ನು ತೆಗೆಯಲಿಕ್ಕೆ ಪ್ರಯತ್ನಿಸಿ.